Next question. Determine the coefficient of a square b cube c square t power 5 in the expansion of a plus 2b minus 3c plus 2d plus 5 whole power 16. ಈಗ ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಇಲ್ಲಿ ನೋಡಿ ಟರ್ಮ್ 1 2 3 4 5 ಟರ್ಮ್ ಇದೆ. ಅದಕ್ಕೆ ಇಲ್ಲಿ ಬೈನಾಮಿಯಲ್ ಯೂಸ್ ಮಾಡಬಾರ್ದು, ಮಲ್ಟಿನಾಮಿಯಲ್ ಯೂಸ್ ಮಾಡಬೇಕು ಕೋಫಿಷಿಯಂಟ್ ಫೈಂಡ್ ಮಾಡೋಕ್ಕೆ ಹೇಳಿ. ಬೈ ಈ ಥರ ಬರ್ಕೊಳ್ಳಿ, ಮಲ್ಟಿನಾಮಿಯಲ್ ಥಿಯರಮ್ the general term in the expansion of a plus 2b minus 3c plus 2d plus 5 whole power 16 is ಇಲ್ಲೇನು ಬರ್ಕೋಬೇಕಂದ್ರೆ ಜನರಲ್ ಟರ್ಮ್ಗೆ ಫಸ್ಟು 16 ಬರ್ಕೋಬೇಕು. ಇಲ್ಲಿ ನೋಡಿ n1 n2 n3 n4 n5 5 ಟರ್ಮ್ಸ್ನ ಬರೀಬೇಕು. n1 n2 n3 n4 n5 ಈ ಥರ ಬರೆದ್ಬಿಟ್ಟು ಆಮೇಲೆ ಏನು ಮಾಡಬೇಕು, ಫಸ್ಟ್ ಟರ್ಮ್ಗೆ ಪವರ್ n1 ಕೊಡಬೇಕು, ಸೆಕೆಂಡ್ ಟರ್ಮ್ಗೆ ಪವರ್ n2 ಕೊಡಬೇಕು, ಥರ್ಡ್ ಟರ್ಮ್ ಬಂದು ಮೈನಸ್ 3c ಅದಕ್ಕೆ ಪವರ್ n3 ಕೊಡಬೇಕು, ಫೋರ್ತ್ ಟರ್ಮ್ ಬಂದು 2d ಅದಕ್ಕೆ ಪವರ್ n4 ಕೊಡಬೇಕು, ಫಿಫ್ತ್ ಟರ್ಮ್ ಬಂದು 5 ಅದಕ್ಕೆ ಪವರ್ n5 ಕೊಡಬೇಕು. ನೋಡಿ, ಇದಾದ ತಕ್ಷಣ ನೀಟಾಗಿ ಬರ್ಕೊಳ್ಳಿ. 16 n1 n2 n3 n4 n5 ನೋಡಿ, a ಪವರ್ n1 2 ಪವರ್ n2 b ಪವರ್ n2 ಮೈನಸ್ 3 ಪವರ್ n3 c ಪವರ್ n3 ಈಗ ಸಪ್ರೇಟ್ ಮಾಡ್ಕೊಬಿಡಿ. 2 ಪವರ್ n4 d ಪವರ್ n4 5 ಪವರ್ n5. ಈಗ ಬೇಕಿದ್ರೆ ನೀವು 16 n1 n2 n3 n5 2 ಪವರ್ n2 ಬರ್ಕೊಳ್ಳಿ, ಮೈನಸ್ 3 ಪವರ್ n3 ಬರ್ಕೊಳ್ಳಿ, 2 ಪವರ್ n4 ಬರ್ಕೊಳ್ಳಿ, 5 ಪವರ್ n5 ಬರ್ಕೊಳ್ಳಿ. ಎ ಬಿ ಸಿ ಡಿನ ಒಂದು ಕಡೆ ಮಾಡ್ಕೊಳ್ಳಿ. ಎ ಪವರ್ n1 ಬಿ ಪವರ್ n2 ಸಿ ಪವರ್ n3 ಡಿ ಪವರ್ n4. ಈಗ ಇನ್ನೇನು ಮಾಡಬೇಕಂತ ನೀವು ಈಗ ಬೇಕಾಗಿರೋದೇನು, ಎ ಸ್ಕ್ವೇರ್ ಕೋಫಿಷಿಯಂಟು, ಬಿ ಕ್ಯೂಬ್ ಸಿ ಸ್ಕ್ವೇರ್ ಡಿ ಪವರ್ 5 ಅಂದರೆ n1 ಕಂಪೇರ್ ಮಾಡಿ. ಇದಕ್ಕೆ n1 2 ಬೇಕು, n2 3 ಬೇಕು, n3 2 ಬೇಕು, n4 5 ಬೇಕು. ಇಲ್ಲೇನು ಬರೀರಿ, ಫಾರ್ n1 is equal to 2, n2 is equal to 3, n3 is equal to 2, n4 is equal to 5. ಆವಾಗ ಏನಾಗುತ್ತೆ, ಎ ಸ್ಕ್ವೇರ್ ಬರುತ್ತೆ, ಬಿ ಕ್ಯೂಬ್ ಬರುತ್ತೆ, ಸಿ ಸ್ಕ್ವೇರ್ ಬರುತ್ತೆ, ಡಿ ಪವರ್ 5 ಬರುತ್ತೆ. ಈಗ ಇರೋದು ಎಷ್ಟಿದು, 1 2 3 4 5 ಆ್ಯಂಡ್ n5 ಬೇಕು. n5ಗೆ ಫಾರ್ಮುಲಾ ಏನು, n5ನ ಇಲ್ಲಿ ಈಗ ನೋಡಿ, ಇದು ಎರಡೆಲ್ಲ ಆ್ಯಡ್ ಮಾಡಿದ್ರೆ 16 ನಾವು ಅದರಿಂದ ಫೈಂಡ್ ಮಾಡ್ಕೋಬೇಕು. ಈಗ n5 ಅಂದರೆ 16 ಮೈನಸ್ n1 ಮೈನಸ್ n2 ಮೈನಸ್ n3 ಮೈನಸ್ n4 ಈಸ್ ಈಕ್ವಲ್ ಟು 16 ಮೈನಸ್ n1 ಎಷ್ಟು, 2, n2 ಎಷ್ಟು, 3,
n3 ಎಷ್ಟು 2, n4 ಎಷ್ಟು 5 ಮಾಡಿದ್ರೆ 16 -2 -3 -2 -5 ಮಾಡಿದ್ರೆ 4 ಬರುತ್ತೆ. ದಿಸ್ ಬಿಕಮ್ಸ್ ಅಂತ ಬರ್ಕೊಳ್ಳಿ. ದಿಸ್ ಬಿಕಮ್ಸ್ ಅಂದರೆ ಜನರಲ್ ಟರ್ಮ್ ಬಿಕಮ್ಸ್ ಅಂತ. ಈಗ ನೋಡಿ ಇದೇನಾಗುತ್ತೆ ಜನರಲ್ ಟರ್ಮ್. ಈಗ 16 ಈಗ n1 ಜಾಗದಲ್ಲಿ ಏನು ಹಾಕ್ಕೋಬೇಕು 2, n2 ಜಾಗದಲ್ಲಿ 3, n3 ಜಾಗದಲ್ಲಿ 2, n4 ಜಾಗದಲ್ಲಿ 5, n6 ಜಾಗದಲ್ಲಿ n5 ಜಾಗದಲ್ಲಿ 4. 2 ಪವರ್ ಇಲ್ಲಿ ಫಿಲ್ ಮಾಡಬೇಕಷ್ಟೇ ನೀವು. 2 ಪವರ್ n2 ಜಾಗದಲ್ಲಿ 3 -3 ಪವರ್ n3 ಜಾಗದಲ್ಲಿ 2, 2 ಪವರ್ n4 ಜಾಗದಲ್ಲಿ 5, n5 ಜಾಗದಲ್ಲಿ 4, a ಪವರ್ n1 ಅಂದರೆ 2, b ಪವರ್ n2 ಅಂದರೆ 3, c ಪವರ್ n3 ಅಂದರೆ 2, d ಪವರ್ n ಪವರ್ 4 ಅಂದರೆ 5. ಈಗ ಇದಕ್ಕೆ 16 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಆಮೇಲೆ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್. ಇಲ್ಲಿ 2 ಕ್ಯೂಬ್ ಅಂದರೆ 8 -3 ಹೋಲ್ ಸ್ಕ್ವೇರ್ ಅಂದರೆ 9. 2 ಪವರ್ 5 ಅಂದರೆ ಎಷ್ಟು ಬರುತ್ತೆ 32 ಬರುತ್ತೆ. ಆಮೇಲೆ 5 ಪವರ್ 4 ಅಂದರೆ 625. 32 625 ಉಳಿದಿದ್ದೇನು a ಸ್ಕ್ವೇರ್ b ಕ್ಯೂಬ್ c ಸ್ಕ್ವೇರ್ d ಪವರ್ 5. ನೋಡಿ ಇದು 16 ಫ್ಯಾಕ್ಟೋರಿಯಲ್ ಅಂದರೆ ತುಂಬ ದೊಡ್ಡ ನಂಬರ್ ಬರುತ್ತೆ. 16 ಈ ಥರ 10 to the power 13. ಇದು 16 ಫ್ಯಾಕ್ಟೋರಿಯಲ್ನ ಹಂಗೆ ಬಿಡಿ, ಅದನ್ನ ಏನು ಮಾಡೋಕ್ಕೆ ಹೋಗ್ಬಿಡಿ. ಏನು ಮಾಡಿ ಇದು ಡಿವೈಡ್ ಬೈ ಇದು ಮಾಡ್ಕೊಳ್ಳಿ. 8 × 9 × 32 × 625 ಡಿವೈಡೆಡ್ ಬೈ ಇದು ಮಾಡ್ಕೊಳ್ಳಿ. 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಇಷ್ಟು ಮಾಡಿದ್ರೆ ಆನ್ಸರ್ 125/6 ಬರುತ್ತೆ. ನೋಡಿ ಹೆಂಗೆ ಮಾಡಬೇಕು. 125/6 ಇಂಟು 16 ಫ್ಯಾಕ್ಟೋರಿಯಲ್ a square b cube c square d power 5. Therefore the coefficient of a square b cube c square d power 5 is 125/6 into 16 factorial. ಇದೇ ಫೈನಲ್ ಆನ್ಸರ್. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ನೋಡಿ, determine the coefficient of a square b cube c square d power 5 in the expansion of a plus 2b minus 3c plus 2d plus 5 whole power 16. You know, by multinomial theorem, the general term in the expansion of a plus 2b minus 3c plus 2d plus 5 power 16 is first 16 ಬರ್ಕೊಳ್ಳಿ, n1 into n3 n4 n5. ಈಗ a ಪವರ್ ಇದಕ್ಕೆ ಫಸ್ಟ್ ಟರ್ಮ್ಗೆ ಪವರ್ n1 ಹಾಕಿ, ಸೆಕೆಂಡ್ ಟರ್ಮ್ಗೆ ಪವರ್ n2 ಹಾಕಿ, ಥರ್ಡ್ ಟರ್ಮ್ಗೆ ಪವರ್ n3 ಹಾಕಿ, ಫೋರ್ತ್ ಟರ್ಮ್ಗೆ ಪವರ್ n4 ಹಾಕಿ, 5 ಪವರ್ n5 ಹಾಕಿ. ಈಗ ಇದಂಗೆ ಇರಲಿ. a2 ಪವರ್ n2 b ಪವರ್ n2 -3 ಪವರ್ n3 c ಪವರ್ n3 2 ಪವರ್ n4 d ಪವರ್ n4 5 ಪವರ್ n5. ಈಗ 16 n1 n2 n3 n4 n5 ಬರ್ಕೊಳ್ಳಿ. 2 ಪವರ್ n2 -3 ಪವರ್ n3 2 ಪವರ್ n4 5 ಪವರ್ n5 ಒಂದು ಕಡೆ ಮಾಡ್ಕೊಳ್ಳಿ. ಎ ಬಿ ಸಿ ಡಿನ ಒಂದು ಕಡೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿ, ಬೇಕಾಗಿರೋದು ಕೋಎಫಿಷಿಯಂಟ್ ಆಫ್ a ಸ್ಕ್ವೇರ್ b ಕ್ಯೂಬ್ c ಸ್ಕ್ವೇರ್ d ಪವರ್ 5. ಅಂದರೆ n1 ಜಾಗದಲ್ಲಿ 2 ಹಾಕ್ಕೋಬೇಕು. a ಸ್ಕ್ವೇರ್ ಬೇಕು ಅಂದರೆ a ಸ್ಕ್ವೇರ್ ಅಂದರೆ n1 ಜಾಗದಲ್ಲಿ 2, b ಕ್ಯೂಬ್ ಅಂದರೆ n2 ಜಾಗದಲ್ಲಿ 3, c
ಸಿ ಸ್ಕ್ವೇರ್ ಅಂದರೆ ಎನ್ 3 ಜಾಗದಲ್ಲಿ 2, ಡಿ ಪವರ್ 5 ಅಂದರೆ ಎನ್ 4 ಜಾಗದಲ್ಲಿ 5. ಈಗ ಇಲ್ಲಿ 1 2 3 4 ಎನ್ 5 ಬೇಕು, ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿ. 16 ಮೈನಸ್ ಎನ್ 1 ಮೈನಸ್ ಎನ್ 2 ಮೈನಸ್ ಎನ್ 4 ಮಾಡಿದ್ರೆ 4 ಬರುತ್ತೆ. ದಿಸ್ ಬಿಕಮ್ಸ್ ಅಂತ ಬರೆದು 16 ಸಬ್ಸ್ಟಿಟ್ಯೂಟ್ ಮಾಡಿ. 2 3 2 5 4. ಆಮೇಲೆ ಇಲ್ಲಿ ಎನ್ 2 ಜಾಗದಲ್ಲಿ ಎನ್ 1 ಎನ್ 2 ಎನ್ 3 ಎನ್ 4 ಎನ್ 5ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಎನ್ 2 ಜಾಗದಲ್ಲಿ ಏನಾಗಬೇಕು 3, 2 ಪವರ್ 3 ಮೈನಸ್ 3 ಪವರ್ ಎನ್ 3 ಜಾಗದಲ್ಲಿ 2 ಮೈನಸ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. 2 ಪವರ್ ಎನ್ ಪವರ್ 4 ಅಂದರೆ 5, 5 ಪವರ್ ಎನ್ 5 ಅಂದರೆ 4, ಎ ಪವರ್ ಎನ್ 1 ಅಂದರೆ 2, ಎ ಸ್ಕ್ವೇರ್, ಬಿ ಪವರ್ 3, ಸಿ ಪವರ್ 2, ಡಿ ಪವರ್ 5 ಬರೆದಾದ್ಮೇಲೆ 16 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 5 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್. ಇದು 8, ಇದು 9, ಇದು 32, 625. ಇದು ಹಂಗೆ ಬಿಟ್ಕೊಳ್ಳಿ. ಇದನ್ನ ಮಾಡಿದ್ರೆ ಈ ಥರ ಬರುತ್ತೆ. ದೇರ್ಫೋರ್ ದ ಕೋಎಫಿಷಿಯಂಟ್ ಆಫ್ ಎ ಸ್ಕ್ವೇರ್ ಬಿ ಕ್ಯೂಬ್ ಸಿ ಸ್ಕ್ವೇರ್ ಡಿ ಪವರ್ 5 ಈಸ್ 125/6 into 16 ಫ್ಯಾಕ್ಟೋರಿಯಲ್. ಅಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.